ಮುಂಬೈ ನಗರ 1960ರ ದಶಕದ ಆಕರಾಳ ದಿನಗಳು. ಈ ಮಹಾನಗರಿಗೆ ರಾತ್ರಿ ಆವರಿಸಿದರೆ ಸಾಕು, ಇಡೀ ನಗರವೇ ಭಯದಿಂದ ಗಡಗಡನೆ ನಡುಗುತ್ತಿತ್ತು. ಕಾರಣ, ಬೀದಿಗಳಲ್ಲಿ ಒಬ್ಬ ಸರಣಿ ಕೊಲೆಗಾರ ಬೇಟೆಯಾಡುತ್ತಿದ್ದ. ಪೊಲೀಸರ ಬಳಿ ಅವನ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಅವನ ಗುರಿ ಬೀದಿ ಬದಿಯಲ್ಲಿ ಗುಡಿಸಲುಗಳಲ್ಲಿ ಅಸಹಾಯಕರಾಗಿ ಮಲಗಿದ್ದ ಬಡಪಾಯಿಗಳು. ಅವರ ತಲೆಗಳನ್ನು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಕೊಲೆ ಮಾಡುತ್ತಿದ್ದ. ಆದರೆ ಒಂದು ದಿನ ಪೊಲೀಸರ ಊಹೆಗೂ ಮೀರಿದ ಒಂದು ಘಟನೆ ನಡೆಯಿತು. ಕೇವಲ ಒಂದು ಸಣ್ಣ ಆಸೆಗಾಗಿ ಆ ಸೈಕೋ ಕಿಲ್ಲರ್ ತಾನು ಮಾಡಿದ 41 ಕೊಲೆಗಳ ಆಘಾತಕಾರಿ ಸತ್ಯವನ್ನು ಬಾಯಿಬಿಟ್ಟ. ಭಾರತದ ಅಪರಾಧ ಇತಿಹಾಸದಲ್ಲಿ ಸೈಕೋ ರಾಮನ್ ಎಂದೇ ಕುಖ್ಯಾತನಾದ ರಾಮನ್ ರಾಘವ್ನ ನಿಜವಾದ ಎದೆನಡುಗಿಸುವ ಕಥೆಯಿದು. ಜನಪ್ರಿಯವಾಗಿ ಹೇಳಲಾಗುವ ಆ ಚಿಕನ್ ಕರಿಯ ಕಥೆಯ ಹಿಂದಿನ ಅಸಲಿ ಸತ್ಯವಾದರೂ ಏನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನು ಬಿಚ್ಚಿಡಲಾಗುತ್ತಿದೆ. ವೀಕ್ಷಕರೇ, 1960ರ ದಶಕದ ಮಧ್ಯಭಾಗ. ಇಂದಿನ ಮುಂಬೈ, ಅಂದಿನ ಬಾಂಬೆ. ನಗರದ ಪೂರ್ವ ಉಪನಗರಗಳಲ್ಲಿ, ಅದರಲ್ಲೂ ಗ್ರೇಟ್ ಇಂಡಿಯನ್ ಪೆನಿನ್ಸುಲರ್ ರೈಲ್ವೆ ಲೈನ್ಗಳ ಸುತ್ತಮುತ್ತ ವಿಚಿತ್ರ ಮತ್ತು ಭಯಾನಕ ಕೊಲೆಗಳು ನಡೆಯಲು ಶುರುವಾದವು. ರಾತ್ರಿ ಹೊತ್ತು ಬೀದಿ ಬದಿಯಲ್ಲಿ ಮಲಗಿದ್ದ ನಿರ್ಗತಿಕರು ಮತ್ತು ಗುಡಿಸಲು ವಾಸಿಗಳು ಬೆಳಗಾಗುವುದರೊಳಗೆ ಹೆಣವಾಗಿ ಬೀಳುತ್ತಿದ್ದರು. ಕೊಲೆಯ ರೀತಿ ಒಂದೇ ಆಗಿತ್ತು. ತಲೆಯ ಮೇಲೆ ಯಾವುದೋ ಭಾರವಾದ, ಮೊಂಡಾದ ವಸ್ತುವಿನಿಂದ ಬಲವಾಗಿ ಹೊಡೆದು ತಲೆಬುರುಡೆಯನ್ನು ಪುಡಿಗೈದು ಕೊಲ್ಲುವುದು. 1965 ಮತ್ತು 1966ರ ನಡುವೆ ಸುಮಾರು 19 ಜನರ ಮೇಲೆ ದಾಳಿ ನಡೆದು ಅದರಲ್ಲಿ 9 ಜನರು ಪ್ರಾಣ ಕಳೆದುಕೊಂಡಿದ್ದರು. ಆರಂಭದಲ್ಲಿ ಪೊಲೀಸರು ಇದನ್ನು ಸಾಮಾನ್ಯ ದರೋಡೆ ಅಥವಾ ವೈಯಕ್ತಿಕ ದ್ವೇಷದ ಕೊಲೆಗಳೆಂದು ಭಾವಿಸಿದ್ದರು. ಆದರೆ ಕೊಲೆಗಳ ಸಂಖ್ಯೆ ಹೆಚ್ಚಾದಂತೆ ಇದು ಒಬ್ಬನೇ ವ್ಯಕ್ತಿಯ ಕೃತ್ಯ ಎಂಬುದು ಸ್ಪಷ್ಟವಾಯಿತು. ಮಾಧ್ಯಮಗಳಲ್ಲಿ ಈತನನ್ನು ಬೀಸ್ಟ್ ಆಫ್ ಬಾಂಬೆ ಎಂದು ಕರೆಯಲಾಯಿತು. ನಗರದ ಬಡಪಾಯಿಗಳ ಪಾಲಿಗೆ ರಾತ್ರಿ ಎಂದರೆ ಮೃತ್ಯುವಿನ ಮತ್ತೊಂದು ಹೆಸರಾಗಿತ್ತು. ಜನರು ರಾತ್ರಿಯಲ್ಲಿ ಹೊರಗೆ ಮಲಗುವುದನ್ನು ನಿಲ್ಲಿಸಿದರು, ತಮ್ಮ ಬಾಗಿಲು ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳಲು ಆರಂಭಿಸಿದರು. ಒಂದು ರೀತಿಯ ಅಘೋಷಿತ ಕರ್ಫ್ಯೂ ವಾತಾವರಣ ನಿರ್ಮಾಣವಾಗಿತ್ತು. ಕೊಲೆಗಾರ ಯಾರು? ಅವನ ಉದ್ದೇಶವೇನು? ಅವನು ಯಾಕೆ ಕೇವಲ ಬಡವರನ್ನೇ ಗುರಿ ಮಾಡುತ್ತಿದ್ದಾನೆ? ಈ ಪ್ರಶ್ನೆಗಳಿಗೆ ಪೊಲೀಸರ ಬಳಿ ಯಾವುದೇ ಉತ್ತರವಿರಲಿಲ್ಲ. ಈ ಮೊದಲ ಹಂತದ ಕೊಲೆಗಳ ನಂತರ ಪೊಲೀಸರು ಅನುಮಾನದ ಮೇಲೆ ರಾಮನ್ ರಾಘವ್ ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದರು. ಆದರೆ ಅವನ ವಿರುದ್ಧ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ಅವನನ್ನು ನಗರದಿಂದ 2 ವರ್ಷಗಳ ಕಾಲ ಗಡೀಪಾರು ಮಾಡಿ ಬಿಟ್ಟುಬಿಡಲಾಯಿತು. ಪೊಲೀಸರ ಈ ನಿರ್ಧಾರ ಮುಂದೆ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. 2 ವರ್ಷಗಳ ಕಾಲ ಶಾಂತವಾಗಿದ್ದ ಮುಂಬೈ ಆಗಸ್ಟ್ 1968ರಲ್ಲಿ ಮತ್ತೆ ನಡುಗಿತು. ಈ ಬಾರಿ ನಗರದ ಉತ್ತರ ಉಪನಗರಗಳಲ್ಲಿ ಅದೇ ಮಾದರಿಯ ಕೊಲೆಗಳು ಮತ್ತೆ ಆರಂಭವಾದವು. ರಾಮನ್ ರಾಘವ್ ನಗರಕ್ಕೆ ಹಿಂತಿರುಗಿದ್ದ. ಅವನ ಕ್ರೌರ್ಯ ಈ ಬಾರಿ ಇನ್ನಷ್ಟು ಹೆಚ್ಚಾಗಿತ್ತು. ಒಂದೇ ತಿಂಗಳಲ್ಲಿ 1 ಡಜನ್ಗೂ ಹೆಚ್ಚು ಜನರನ್ನು ಅದೇ ರೀತಿ ಬರ್ಬರವಾಗಿ ಕೊಂದು ಹಾಕಿದ. ಅವನಿಗೆ ಯಾವುದೇ ನಿರ್ದಿಷ್ಟ ಗುರಿ ಇರಲಿಲ್ಲ. ಪುರುಷರು, ಮಹಿಳೆಯರು, ಮಕ್ಕಳು, ಕಣ್ಣಿಗೆ ಕಂಡ ಅಸಹಾಯಕ ಸ್ಥಿತಿಯಲ್ಲಿದ್ದ ಎಲ್ಲರೂ ಅವನ ಕ್ರೌರ್ಯಕ್ಕೆ ಬಲಿಯಾದರು. ಕೊಲೆ ಮಾಡಿದ ನಂತರ ಅವನು ಬಲಿಪಶುಗಳ ಬಳಿ ಇದ್ದ ಚಿಕ್ಕಪುಟ್ಟ ವಸ್ತುಗಳನ್ನು, ಅಂದರೆ ಒಂದಿಷ್ಟು ಬೀಡಿ, ಬೆಂಕಿ ಪೊಟ್ಟಣ ಅಥವಾ ಹಳೆಯ ಕೊಡೆಯಂತಹ ವಸ್ತುಗಳನ್ನು ಕದಿಯುತ್ತಿದ್ದ. ಕೆಲವು ಬಾರಿ ಕೊಲೆಯಾದವರ ಗುಡಿಸಲಿನಲ್ಲಿ ಸಿಕ್ಕಿದ ಅನ್ನ ಅಥವಾ ರೊಟ್ಟಿಯನ್ನು ತಿಂದು ಹೋಗುತ್ತಿದ್ದ. ಅವನ ಈ ನಡವಳಿಕೆ ಪೊಲೀಸರನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡಿತು. ಇದು ದರೋಡೆಗಾಗಿ ನಡೆದ ಕೊಲೆಯಲ್ಲ, ಇದರ ಹಿಂದಿನ ಉದ್ದೇಶವೇ ಬೇರೆ ಇತ್ತು. ನಗರದಲ್ಲಿ ಭಯದ ವಾತಾವರಣ ಉತ್ತುಂಗಕ್ಕೇರಿತು. ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳಲು ಶುರುಮಾಡಿದರು. ಅನುಮಾನಾಸ್ಪದವಾಗಿ ಕಂಡ ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಹಿಡಿದು ಥಳಿಸಲು ಆರಂಭಿಸಿದರು. ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಯಿತು. ಆಗಿನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ರಮಾಕಾಂತ್ ಕುಲಕರ್ಣಿ ಈ ಪ್ರಕರಣವನ್ನು ವಹಿಸಿಕೊಂಡರು. ಕೊಲೆಗಾರನನ್ನು ಹಿಡಿಯಲು ನಗರದಾದ್ಯಂತ ಸುಮಾರು 2000 ಪೊಲೀಸರ ಬೃಹತ್ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. ಕೊಲೆಗಾರನನ್ನು ಹಿಡಿಯಲು ಪೊಲೀಸರು ಹಗಲಿರುಳು ಶ್ರಮಿಸುತ್ತಿದ್ದಾಗ ಒಬ್ಬ ಸಾಮಾನ್ಯ ಸಬ್ ಇನ್ಸ್ಪೆಕ್ಟರ್ನ ಜಾಗರೂಕತೆ ಈ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿತು. ಸಬ್ ಇನ್ಸ್ಪೆಕ್ಟರ್ ಅಲೆಕ್ಸ್ ಫಿಯಾಲ್ಹೋ ತಮ್ಮ ಪಾಕೆಟ್ನಲ್ಲಿ ಯಾವಾಗಲೂ ರಾಮನ್ ರಾಘವ್ನ ಹಳೆಯ ದಾಖಲೆಗಳ ಫೋಟೋ ಇಟ್ಟುಕೊಂಡಿದ್ದರು. ಆಗಸ್ಟ್ 27, 1968ರಂದು ಅವರು ಭೆಂಡಿ ಬಜಾರ್ ಪ್ರದೇಶದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಒದ್ದೆಯಾದ ಕೊಡೆಯನ್ನು ಹಿಡಿದು ಹೋಗುತ್ತಿರುವುದನ್ನು ಗಮನಿಸಿದರು. ಆ ಪ್ರದೇಶದಲ್ಲಿ ಮಳೆಯಾಗಿರಲಿಲ್ಲ, ಆದರೆ ನಗರದ ಇನ್ನೊಂದು ತುದಿಯಾದ ಮಲಾಡ್ನಲ್ಲಿ ಮಳೆ ಸುರಿದಿತ್ತು. ರಾಘವ್ ಮಲಾಡ್ನಿಂದ ಬರುತ್ತಿರಬಹುದು ಎಂದು ಫಿಯಾಲ್ಹೋಗೆ ಅನುಮಾನ ಬಂತು. ಅವರು ಆ ವ್ಯಕ್ತಿಯನ್ನು ಹಿಡಿದು ವಿಚಾರಿಸಿದಾಗ ಅವನು ತಾನೇ ರಾಮನ್ ರಾಘವ್ ಎಂದು ಒಪ್ಪಿಕೊಂಡ.
ಅವನ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದ್ದವು. ಯಾವುದೇ ಪ್ರತಿರೋಧವಿಲ್ಲದೆ ಅವನು ಪೊಲೀಸರಿಗೆ ಶರಣಾದ. ಅವನ ಬೆರಳಚ್ಚುಗಳು ಹಳೆಯ ಅಪರಾಧ ದಾಖಲೆಗಳೊಂದಿಗೆ ಹೊಂದಿಕೆಯಾದವು. ಆದರೆ ಬಂಧನದ ನಂತರ ವಿಚಾರಣೆಯ ಸಮಯದಲ್ಲಿ ರಾಮನ್ ರಾಘವ್ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ. ಅವನು ತನ್ನ ಬಾಯಿಂದ ಒಂದು ಮಾತನ್ನು ಹೊರಹಾಕಲಿಲ್ಲ. ಆಗ ತನಿಖಾಧಿಕಾರಿ ರಮಾಕಾಂತ್ ಕುಲಕರ್ಣಿ ಒಂದು ಮನೋವೈಜ್ಞಾನಿಕ ತಂತ್ರವನ್ನು ಬಳಸಿದರು. ಇಲ್ಲಿಂದಲೇ ಈ ಪ್ರಕರಣದ ಅತ್ಯಂತ ಜನಪ್ರಿಯ ಆದರೆ ವಿವಾದಾತ್ಮಕ ಕಥೆ ಹುಟ್ಟಿಕೊಂಡಿದ್ದು. ವರದಿಗಳ ಪ್ರಕಾರ ರಾಘವ್ ತನಗೆ ಇಷ್ಟವಾದ ಊಟ ಕೊಡಿಸಿದರೆ ಮಾತನಾಡುತ್ತೇನೆ ಎಂದಿದ್ದ. ಹಲವು ಕಡೆ ಹೇಳುವಂತೆ ಅದು ಕೇವಲ ಚಿಕನ್ ಕರಿ ಆಗಿರಲಿಲ್ಲ. ಬದಲಿಗೆ ಅವನು 2 ಪ್ಲೇಟ್ ಚಿಕನ್ ಜೊತೆಗೆ ಮೈಗೆ ಹಚ್ಚಿಕೊಳ್ಳಲು ತೆಂಗಿನ ಎಣ್ಣೆ ಮತ್ತು ಬಾಚಣಿಗೆಯನ್ನು ಕೇಳಿದ್ದನು. ಅವನ ಬೇಡಿಕೆಗಳನ್ನು ಪೂರೈಸಿದಾಗ ರಾಮನ್ ರಾಘವ್ ಮಾತನಾಡಲು ಆರಂಭಿಸಿದ. ಅವನು ಹೇಳಿದ ಮಾತುಗಳು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿತು. ತಾನು 1966ರ ಅವಧಿಯಲ್ಲಿ 41 ಜನರನ್ನು ಮತ್ತು 1968ರಲ್ಲಿ ಸುಮಾರು 1 ಡಜನ್ ಜನರನ್ನು ಕೊಂದಿರುವುದಾಗಿ ಆತ ಒಪ್ಪಿಕೊಂಡ. ಅವನಿಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಬದಲಿಗೆ ತಾನು ಮಾಡಿದ ಪ್ರತಿಯೊಂದು ಕೊಲೆಯನ್ನು, ಸ್ಥಳವನ್ನು, ಬಳಸಿದ ಆಯುಧವನ್ನು ನಿಖರವಾಗಿ ವಿವರಿಸಿದ. ಪೊಲೀಸರನ್ನು ತಾನೇ ಖುದ್ದಾಗಿ ಸ್ಥಳಗಳಿಗೆ ಕರೆದೊಯ್ದು ತಾನು ಬಚ್ಚಿಟ್ಟಿದ್ದ ಕಬ್ಬಿಣದ ರಾಡ್ ಮತ್ತು ಕದ್ದ ವಸ್ತುಗಳನ್ನು ತೋರಿಸಿದ. ಯಾರಿ ರಾಮನ್ ರಾಘವ್? 1929ರಲ್ಲಿ ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಜನಿಸಿದ ರಾಮನ್ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಮುಂಬೈಗೆ ಬಂದಿದ್ದ. ಅವನಿಗೆ ಹಲವು ಅಡ್ಡೆಸರುಗಳಿದ್ದವು: ಸಿಂಧಿ ತಲ್ವಾಯಿ, ಅಣ್ಣ, ತಂಬಿ, ವೇಲುಸ್ವಾಮಿ. ಅವನು ಹೆಚ್ಚಾಗಿ ಬೀದಿಗಳಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ವಾಸಿಸುತ್ತಿದ್ದ ಮತ್ತು ಈ ಹಿಂದೆ ಕಳ್ಳತನದ ಆರೋಪದಲ್ಲಿ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ. ಅವನ ಪ್ರಕಾರ ಅವನು ಈ ಕೊಲೆಗಳನ್ನು ಮಾಡುತ್ತಿದ್ದುದು ದೇವರ ಆದೇಶದಂತೆ. ಅವನು ತನ್ನನ್ನು ತಾನು ಕಾನೂನು ಪ್ರತಿನಿಧಿ ಎಂದು ನಂಬಿದ್ದ. ಈ ಜಗತ್ತಿನಲ್ಲಿ ಕೆಟ್ಟ ಶಕ್ತಿಗಳು ಇವೆ ಮತ್ತು ಅವುಗಳನ್ನು ನಾಶ ಮಾಡಲು ದೇವರು ತನಗೆ ಆಜ್ಞೆ ನೀಡಿದ್ದಾನೆ ಎಂದು ಅವನು ಹೇಳುತ್ತಿದ್ದ. ಅವನ ಪ್ರಕಾರ ಜನರು ಅವನನ್ನು ಸಲಿಂಗಕಾಮಕ್ಕೆ ತಳ್ಳಿ ಹೆಣ್ಣಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದರು. ಅದರಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅವರನ್ನು ಕೊಲ್ಲುತ್ತಿದ್ದ. ಇದು ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದ ಒಂದು ಭ್ರಮೆಯಾಗಿತ್ತು. ತಾನು ಕೊಲ್ಲುತ್ತಿರುವುದು ತಪ್ಪು ಎಂದು ಅವನಿಗೆ ಅನಿಸುತ್ತಲೇ ಇರಲಿಲ್ಲ. ಬದಲಿಗೆ ಅದೊಂದು ದೈವಿಕ ಕಾರ್ಯ ಎಂದು ಅವನು ಭಾವಿಸಿದ್ದ. ಈ ಭಯಾನಕ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಮನ್ ರಾಘವ್ ನಿಜವಾಗಿಯೂ ಮಾನಸಿಕ ಅಸ್ವಸ್ಥನೆ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ನಾಟಕವಾಡಿದ ಒಬ್ಬ ಚಾಣಾಕ್ಷ ಕೊಲೆಗಾರನೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಮತ್ತಷ್ಟು ರೋಚಕ ಅಪರಾಧ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ರಿಯ ವೀಕ್ಷಕರೇ, ನಾನು ನನ್ನ ಚಾನೆಲ್ನಲ್ಲಿ ಈ ರೀತಿಯ ಅತ್ಯಂತ ಕುಖ್ಯಾತ ಸೀರಿಯಲ್ ಕಿಲ್ಲರ್ ನೈಜ ಕಥೆಯನ್ನು ವಿವರಿಸಿದ್ದೇನೆ. ನೀವು ಅದನ್ನು ಮೇಲಿನ ಬಲ ಮೂಲೆಯಲ್ಲಿರುವ ಐ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ವೀಕ್ಷಿಸಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಅದನ್ನು ನೋಡಬಹುದು. ರಾಮನ್ ರಾಘವ್ನ ಪ್ರಕರಣ ನ್ಯಾಯಾಲಯಕ್ಕೆ ಬಂದಾಗ ಅದು ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಸಂಕೀರ್ಣ ಅಧ್ಯಾಯವನ್ನೇ ಸೃಷ್ಟಿಸಿತು. ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾದಾಗ ರಾಘವ್ ತನ್ನೆಲ್ಲ ಅಪರಾಧಗಳನ್ನು ಒಪ್ಪಿಕೊಂಡ. ಅವನ ಪರ ವಕೀಲರು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 84ರ ಅಡಿಯಲ್ಲಿ ಅವನು ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ ಮತ್ತು ತಾನು ಮಾಡುತ್ತಿರುವ ಕೃತ್ಯದ ಸ್ವರೂಪ ಅಥವಾ ಅದು ಕಾನೂನಿಗೆ ವಿರುದ್ಧವಾದುದು ಎಂದು ತಿಳಿಯುವ ಸ್ಥಿತಿಯಲ್ಲಿರಲಿಲ್ಲ ಎಂದು ವಾದಿಸಿದರು. ಈ ಹಂತದಲ್ಲಿ ಪ್ರಕರಣವು ವೈದ್ಯಕೀಯ ಮತ್ತು ಕಾನೂನಾತ್ಮಕ ಚರ್ಚೆಯಾಗಿ ಮಾರ್ಪಟ್ಟಿತು. ಮೊದಲಿಗೆ ಮುಂಬೈನ ಪೊಲೀಸ್ ಸರ್ಜನ್ ರಾಮನ್ ರಾಘವ್ನನ್ನು ಪರೀಕ್ಷಿಸಿ ಅವನು ಯಾವುದೇ ಮನೋರೋಗದಿಂದ ಬಳಲುತ್ತಿಲ್ಲ ಮತ್ತು ತನ್ನ ಕೃತ್ಯಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ವರದಿ ನೀಡಿದರು. ಆದರೆ ನಂತರ ಮನೋವೈದ್ಯರ ತಂಡವೊಂದು ಅವನನ್ನು ಕ್ರಾನಿಕ್ ಪ್ಯಾರನೈಡ್ ಸ್ಕಿಜೋಫ್ರೇನಿಯಾ ಎಂಬ ತೀವ್ರವಾದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಎಂದು ನಿರ್ಣಯಿಸಿತು. ಈ ಕಾಯಿಲೆಯಿಂದಾಗಿ ಅವನಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವ ಸಾಮರ್ಥ್ಯವಿರಲಿಲ್ಲ ಎಂದು ಅವರು ವಾದಿಸಿದರು. ಈ ಗೊಂದಲಕಾರಿ ವರದಿಗಳ ನಡುವೆಯೂ ಸೆಷನ್ಸ್ ನ್ಯಾಯಾಲಯವು ರಾಮನ್ ರಾಘವ್ನನ್ನು ಅಪರಾಧಿ ಎಂದು ಘೋಷಿಸಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು. ಆದರೆ ಪ್ರಕರಣವು ಖಚಿತೀಕರಣಕ್ಕಾಗಿ ಹೈಕೋರ್ಟ್ಗೆ ಹೋದಾಗ ನ್ಯಾಯಾಲಯವು 3 ಮನೋವೈದ್ಯರ ವಿಶೇಷ ಸಮಿತಿಯನ್ನು ರಚಿಸಿತು. ಈ ಸಮಿತಿಯು ಅವನನ್ನು ಕೂಲಂಕಷವಾಗಿ ಪರೀಕ್ಷಿಸಿ ಅವನು ಗುಣಪಡಿಸಲಾಗದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ ಎಂದು ಅಂತಿಮ ತೀರ್ಪು ನೀಡಿತು. ಈ ವೈದ್ಯಕೀಯ ವರದಿಯ ಆಧಾರದ ಮೇಲೆ ಅವನ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ರಾಮನ್ ರಾಘವ್ನನ್ನು ಪುಣೆಯ ಯರವಾಡ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಅಲ್ಲಿ ಅವನು ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದ. ಗಮನಿಸಬೇಕಾದ ಅಂಶವೆಂದರೆ ಜೈಲಿನಲ್ಲಿದ್ದ ವರ್ಷಗಳಲ್ಲಿ ಅವನು ಯಾವುದೇ ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾಗಲಿಲ್ಲ. 1995ರಲ್ಲಿ ಅವನು ಮೂತ್ರಪಿಂಡ ವೈಫಲ್ಯದಿಂದ ಸಾಸೂನ್ ಆಸ್ಪತ್ರೆಯಲ್ಲಿ ನಿಧನನಾದ.
ಕೆಲವು ವರದಿಗಳು ಅವನು 1988ರಲ್ಲಿ ನಿಧನನಾದನೆಂದು ಹೇಳುತ್ತವೆ. ರಾಮನ್ ರಾಘವ್ನ ಕಥೆ ಇಂದಿಗೂ ಅಪರಾಧ ಶಾಸ್ತ್ರಜ್ಞರು, ಮನೋವಿಜ್ಞಾನಿಗಳು ಮತ್ತು ಸಮಾಜಶಾಸ್ತ್ರಜ್ಞರಿಗೆ ಒಂದು ದೊಡ್ಡ ಒಗಟಾಗಿದೆ. ಅವನು ನಿಜವಾಗಿಯೂ ಮಾನಸಿಕ ರೋಗಿಯೇ ಅಥವಾ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡ ಕ್ರೂರಿಯೇ ಎಂಬ ಪ್ರಶ್ನೆಗೆ ಇಂದಿಗೂ ನಿಖರವಾದ ಉತ್ತರವಿಲ್ಲ. ಅವನ ಕಥೆಯು ಭಾರತದ ಅತ್ಯಂತ ಕುಖ್ಯಾತ ಸರಣಿ ಕೊಲೆಗಾರನ ಕಥೆಯಾಗಿ ಉಳಿದಿದೆ ಮತ್ತು ಹಲವು ಚಲನಚಿತ್ರಗಳಿಗೆ ಸ್ಫೂರ್ತಿಯಾಗಿದೆ. ಈ ಕಥೆಯು ನಮಗೆ ಹೇಳುವುದಿಷ್ಟೇ: ಸಮಾಜದ ಕಣ್ಣಿಗೆ ಕಾಣದ, ನಿರ್ಲಕ್ಷ್ಯಕ್ಕೆ ಒಳಗಾದ ವ್ಯಕ್ತಿಯೊಬ್ಬನ ಮನಸ್ಸಿನಲ್ಲಿ ಹುಟ್ಟುವ ಕ್ರೌರ್ಯವು ಇಡೀ ನಗರವನ್ನೇ ಹೇಗೆ ನಡುಗಿಸಬಲ್ಲದು ಎಂಬುದಕ್ಕೆ ರಾಮನ್ ರಾಘವ್ನ ಜೀವನ ಒಂದು ಕರಾಳ ಸಾಕ್ಷಿಯಾಗಿದೆ.